ಹೇ ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಇವತ್ತು ನಾನು ಕಶಿಮಾ ಶ್ರೈನ್ ಅಂತ ಹೇಳ್ತಾರೆ, ಅಂದರೆ ಯಾವುದೋ ಒಂದು ದೇವಸ್ಥಾನ, ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಇಲ್ಲಿ ನೋಡ್ಬೋದು ಜನ ಜಾತ್ರೆ. ಇವತ್ತು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಜಪಾನಲ್ಲಿ ಜನ ಜಾತ್ರೆಗಳು. ಯಾಕಂದ್ರೆ ನಾನಿರೋ ಊರಲ್ಲಿ ಒಂದು ಹುಳ ಕೂಡ ಇಲ್ಲ. ನನ್ನ ಜೊತೆಗೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. Hello everyone, I am friend of Sashi. My name is Maïr, I am 29 years old and today we are going to visit Kashima shrines, so let's go. ಓಕೆ, ಅವರು ಬಂದ್ಬಿಟ್ಟು ಫ್ರಾನ್ಸ್ದವರು. ಸೊ ಅವ್ರಿಗೆ ಫ್ರೆಂಚ್ ಭಾಷೆ ಬರುತ್ತೆ, ಸ್ಪ್ಯಾನಿಷ್ ಆ್ಯಂಡ್ ಇಂಗ್ಲೀಷ್. ಜಪನೀಸ್ Nah, not yet. ಓಕೆ, ಆಮೇಲೆ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು, ನೋಡೋಣ ಹೇಗಿರುತ್ತೆ ಅನ್ನೋದು. ಬನ್ನಿ ಹೋಗೋಣ. ಇಲ್ಲಿ ಹೋದ ತಕ್ಷಣ ಈ ಥರ ಒಂದು ಏನೋ ಒಂದು ಹೆಬ್ಬಾಗಿಲು ಮಾಡಿದ್ದಾರೆ, ಚೆನ್ನಾಗಿದೆ ಹೆಬ್ಬಾಗಿಲು. ನೋಡಿ ಸ್ನೇಹಿತರೆ, ಬಾಡಿ ಕ್ಯಾಮ್ರಾ ಹಾಕ್ಕೊಂಡಿದ್ದೀನಿ. ಫುಲ್ಲು ಟ್ರಾಫಿಕ್ ಜಾಮ್ ಇದೆ ಈಗ ಇಲ್ಲಿ. ಥ್ಯಾಂಕ್ ಯು. ಬನ್ನಿ ಹೋಗೋಣ, ಬನ್ನಿ. ಜನ ಎಲ್ಲ ಫೋಟೋ ಹೊಡಿತಾ ಇದ್ದಾರೆ. ಒಳಗಡೆ ಸೈಕಲ್ ಅಲಾವಿಲ್ಲ, ಸೊ ಸೈಕಲ್ ಪಾರ್ಕಿಂಗ್ ಅಲ್ಲಿದೆ, ಕಾರ್ ಪಾರ್ಕಿಂಗ್ ಹತ್ರ ಇದೆ, ಅಲ್ಲೆಲ್ಲ ಪಾರ್ಕ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಬನ್ನಿ ಒಳಗಡೆ ಹೋಗೋಣ. ಯಾರೋ ಕಮೆಂಟಲ್ಲಿ ಕೇಳ್ತಾಯಿದ್ರು, ಈ ಜಪನೀಸ್ ಅವ್ರ ಜನ ಯಾಕೆ ಮಾಸ್ಕ್ ಹಾಕ್ಕೊತಾರಂತ. ನಮ್ಮ ಫ್ರೆಂಡ್ ಕೇಳೋಣ, ಯು ನೋ ವೈ ಮೋಸ್ಟ್ ಆಫ್ ದ ಜಪನೀಸ್ ಪೀಪಲ್ ದೇ ವೇರ್ ಮಾಸ್ಕ್? ಇಸ್ ಫಾರ್ ಎನಿ ರೀಸನ್? I think there is no main reason. At the beginning they put mask when they are a bit Cold? and Okay, because of the cold, yeah. Like, no. Because and since COVID they put more masks than before. my colleague, she told me, because of the pollen grain. Yes. It's a pollen grain, so they might, ನೋಡಿ ಎಲ್ಲ ಇಲ್ಲಿ ಎಲ್ಲ ಫ್ರೈಡ್ ರೈಸ್ ಮಾಡ್ತಾಯಿದ್ದಾರೆ. ನಾನು ಬಾಡಿ ಕ್ಯಾಮ್ ಹಾಕ್ಕೊಂಡಿದ್ದೆ ನಾನು. ಸೊ ಯಾಕಂದರೆ ಇಲ್ಲೂ ನಮ್ಮೂರು ಜಾತ್ರೆ ಥರ ಎಲ್ಲ ಚಿಕ್ಕ ಸ್ಟಾಲ್ ಹಾಕಿದ್ದಾರೆ. ಸೊ ಮೆನಿ ಸ್ಮಾಲ್ ಸ್ಟಾಲ್ಸ್. ಯಾ Mahir, you want to buy some toy? I can buy for you. Just kidding. ನೋಡಿ ಇಲ್ಲಿಂದ ಸಂಡಿಗೆ ಥರ ಏನೋ ಮಾಡ್ತಾ ಇದ್ದಾರೆ. ಬಾಳೆಹಣ್ಣು ಐಸ್ ಕ್ರೀಮ್ ಅದು. ಚೆನ್ನಾಗಿದೆ, ಸಂಡಿಗೆ ಎಲ್ಲ ಮಾಡ್ತಾ ಇದ್ದಾರೆ. ನೋಡಿ ಬಂತು, ಥರ ಫಾರೆಸ್ಟ್ ಥರ ಇದೆ, ಚೆನ್ನಾಗಿದೆ. ನೋಡಿ ಗಿಡಗಳು ನೋಡಿ, ಯಾವ ಕಾಲದಿಗೆ ಮರ ಇರ್ಬೋದು ಇದು. ಇಲ್ಲ ಗಿಡ ಎಲ್ಲ ಹೆಂಗಿದೆ, ಯಾವ ಗಿಡ ಅಂತ ಹೇಳಿ ಕಮೆಂಟಲ್ಲಿ. ಇಲ್ಲಿ ನೋಡಿ ದೀಪದ ಕಂಬನ ಏನಿದು ಕಮೆಂಟಲ್ಲಿ ಹೇಳಿ. ಈ ಥರ ಕಂಬ ಜಾಸ್ತಿ ನೋಡಿ. ಇಲ್ಲೊಂದು ಏನೋ ಇದೆ, ಇದು ಇಲ್ಲಿ ಒಳಗಡೆ ಏನಿದೆ ಏನೂ ಇಲ್ಲ. ಮೋಸ್ಟ್ಲಿ ಆ ಹಳೆ ಕಾಲದಲ್ಲಿ ಲೈಟನ್ನು ಇಟ್ಟಿರ್ಬೋದು ಅನ್ಸುತ್ತೆ. ಕಮೆಂಟಲ್ಲಿ ಹೇಳಿ ನೋಡೋಣ ಏನಿದು ಅಂತ. ಇಲ್ಲೊಂದಿದೆ, ಅಲ್ಲೊಂದಿದೆ, ಲೈನ್ ಹಂಗೆ ಇಟ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ಲೈಟಿನ ಕಂಬ ಇರಬೇಕು ಅನ್ನುತ್ತೆ, ಹಳೇ ಕಾಲದ್ದು. ನೋಡಿ ಕೆಂಪು ಕಲರ್ ಚೆನ್ನಾಗಿದೆ ಇದು. ಇದೊಂದು ಫೋಟೋ ಹೊಡ್ಕೊಂಡು ಬನ್ನಿ. ರೆಕಾರ್ಡ್ ಆಗ್ತಿದ್ದೇನಾ? ಯಾಕಂದ್ರೆ ಗೊತ್ತಾಗಲ್ಲ ಇದರಲ್ಲಿ. ನೋಡಿ ರೆಡ್ ಕಲರ್ ಏನು ಚೆನ್ನಾಗಿದೆ ಇದು. ವಾವ್, ಯಾವುದೋ ದೇವರು, ಜಪನೀಸ್ ಕಶಿಮಾ ದೇವರು ಅಂತಿದ್ದು. ಇದು ನಮ್ಮ ಫ್ರೆಂಡ್ ಮಾಹಿರು, ಅವ್ರ ಹತ್ರ ಸೇಮ್ ಕ್ಯಾಮ್ರಾ ಇದೆ, DJI ಕ್ಯಾಮ್ರಾ. ಇಲ್ಲೇನು ಟಿಕೆಟ್ ತಗೋಬೇಕಾ? ಅವ್ರು ಕನ್ನಡ ಅರ್ಥ ಆಗುತ್ತೆ ಅವ್ರಿಗೆ. ನೋಡಿ ಸೇಮ್ ಕ್ಯಾಮ್ರಾ ಇದೆ. ದೊಡ್ಡ ಕ್ಯೂ ಇದೆ ಗುರು ಇಲ್ಲಿ. ಓಕೆ, ಸಿಕ್ಕಾಪಟ್ಟೆ ದೊಡ್ಡ ಕ್ಯೂ. ಒಳಗಡೆ ದೇವಸ್ಥಾನಕ್ಕೆ ಹೋಗೋಕ್ಕೆ ದೊಡ್ಡ ಕ್ಯೂ ಇದೆ ನೋಡಿ, ಸಿಕ್ಕಾಪಟ್ಟೆ ಕ್ಯೂ ಇದೆ ಇಲ್ಲಿ. ಬಟ್ ನಾವು ಸುಮ್ಮನೆ ಹಾಗೆ ಅಲ್ಲಿ ಒಳಗಡೆ ಎಲ್ಲ ನೋಡ್ಕೊಂಬರೋಣ, ಕ್ಯೂಲೇನು ಬೇಡ. ಒಂದು ಹೊರಗಡೆಯಿಂದಲೇ ದೇವ್ರಿಗೆ ಬೇಡ್ಕೊಂಬಿಟ್ರೆ ಆಯಿತು, ಭಕ್ತಿಯಿಂದ ಸಾಕು. ಇಲ್ಲಿ ಒಂದು ಮದುವೆ ಥರ ನಡೀತಾ ಇದೆ, ನೋಡೋಣ ಬನ್ನಿ ಹೇಗಿದೆ ಅನ್ನೋದು. ಇದೇನು ಗೊತ್ತಾ, ಇಲ್ಲೆಲ್ಲ ದೇವ್ರಿಗೆ ಬೇಡ್ಕೊಂಡ್ಬಿಟ್ಟು ಪೇಪರಲ್ಲಿ ಕಟ್ಟಿರ್ತಾರೆ, ವಿಶ್ ಇದು ಅಂತ ಕಟ್ಟಿರ್ತಾರೆ. ದೇವಸ್ಥಾನ ನೋಡಿ ಹೆಂಗಿದೆ, ಎಲ್ಲ ರಶ್ ಎಲ್ಲ ಸಿಕ್ಕಾಬಿಟ್ಟು ರಶ್ ಇದೆ. ಬಟ್ ಅಲ್ಲಿ ಯಾರೋ ಮದುವೆ ದಿನ ನಡೀತಾ ಇದೆ. ನಂಗೆ ಭಯ ಗುರು ವೀಡಿಯೋ ಮಾಡೋಕ್ಕೆ. ನಾನು ಒಂದು ಬಾಡಿ ಕ್ಯಾಮ್ ಹಾಕ್ಕೊಂಡು ಒಂದು ರೌಂಡ್ ಹೋಗಿ ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ನನ್ನ ರೈಟ್ ಹ್ಯಾಂಡ್ ಸೈಡ್ ನೋಡಿ ಒಂದು ವೆಡ್ಡಿಂಗ್ ಫೋಟೋ ಇದೆಯಾ, ಏನಿದು ಗೊತ್ತಾಗ್ತಾಯಿಲ್ಲ ನನಗೆ. ಮೋಸ್ಟ್ಲಿ ವೆಡ್ಡಿಂಗ್ ಫೋಟೋ ಇರ್ಬೋದು ಅನಿಸುತ್ತೆ. ಇದು ವೈಟ್ ಕಲರ್ ಟೋಪಿ ಹಾಕ್ಕೊಂಡು, ಅದು ಮದುಮಗಳು. ಇದು ಮದುಮಗಳಿದು. ಅಲ್ಲಿ ಮದುಮಗ ನೋಡಿ, ಅವ್ನು ಕೋಟ್ ಹಾಕ್ಕೊಂಡು ಕೆಳಗಡೆ ಒಂಥರ ಲುಂಗಿ ಥರ ಉಟ್ಕೊಂಡಿದ್ದಾನೆ, ಸಿಲ್ವರ್ ಕಲರ್ದು ಮದುಮಗ. ಮದುಮಗ ತುಂಬ ಹ್ಯಾಂಡ್ಸಮ್ ಇದ್ದಾನೆ, ಮದುಮಗಳ ಮುಖನೇ ಕಾಣ್ತಾ ಇಲ್ಲ ನೋಡಿ. ಇಲ್ಲಿ ಮದುಮಗಳನ್ನ ನೋಡಿ, ಅದು ಚಿಕ್ಕದು ಕಾಲಲ್ಲಿ ಹವಾಯಿ ಚಪ್ಪಲ್ ಹಾಕ್ಕೊಂಡು ಫೋಟೋ ಹೊಡ್ಸ್ಕೊತಾ ಇದ್ದಾರೆ. ಈ ಮರಗಳು ನೋಡಿ ಹೆಂಗಿದೆ. ಇದೇನದು ಹ್ಯೂಜ್ ಬೋನ್ಸಾಯ್ನಾ ಅಥವಾ I don't think so this is a bonsai. It's a big bonsai. This looks like a big bonsai. ಒಳಗಡೆ ಕಾಡು ಥರ ಇದೆ. ಇದು ಗಿಡ ನೋಡಿ ಹೆಂಗಿದೆ ಮರ. ಸಖತ್ ಚೆನ್ನಾಗಿದೆ. ಕ್ಲೀನ್ ಮೇಂಟೈನ್ ಮಾಡಿರ್ತಾರೆ ನೋಡಿ. ಒಂದು ಕಡೆ ಗುಟ್ಕಾ ಪ್ಯಾಕೆಟ್ ಕಾಣಬೇಕು ನಿಮಗೆ. ಮರ
ಮರ ನೋಡಿ ಹೆಂಗಿದೆ ಇದು. ಓ ಸೂಪರಾಗಿದೆ. ಹಂಗೆ ಒಂದು ರೌಂಡ್ ತೋರಿಸ್ಬಿಡ್ತೀನಿ ಬನ್ನಿ ನಿಮಗೆ ನೋಡಿ. ಚೆನ್ನಾಗಿದೆ ಮರ ಇದು. ಮತ್ತೆ ಒಂದು ದೀಪದ ಕಂಬ ಹಾಕಿದ್ದಾರೆ. ಇಲ್ಲಿ ಮ್ಯಾಪ್ ಇದೆ. ಇಲ್ಲಿ ಮೇಲ್ಗಡೆ ಜಿಂಕೆ ಎಲ್ಲ ಇದೆ ಅಂತ ಏನೋ ಹಾಕಿದಾರಪ್ಪ ನೋಡಿ. ನಾವು ಇಲ್ಲಿ ಬಂದ್ವಿ. ಇಲ್ಲಿ ಜಿಂಕೆ ಹತ್ರ ಹೋಗೋ ಸಿಕ್ಕರೆ ನೋಡೋಣ ಬನ್ನಿ. ಇಲ್ಲೇನೋ ಬರೀತಾರ ಇದೇನೋ. ನನಗೆ ಯಾವ ಥರ ಫೀಲಿಂಗ್ ಬರ್ತಾ ಇದೆ ಅಂದರೆ, ನಮ್ಮ ಊರಲ್ಲಿ ಯಾಣ ರಾಕ್ಸ್ ಹೋಗ್ಬೇಕಾದ್ರೆ ಕಾಡ್ದು ಹೋಗ್ತಾ ಇದ್ವಲ್ಲ, ಅದೇ ಥರ ಫೀಲಿಂಗ್ ಬರ್ತಾ ಇದೆ ಗುರು. ನೋಡಿ ಹೆಂಗಿದೆ ಕಾಡಿಗೆ ಝೀ ಅಂತ ಒಂದು ಹುಳ ಥರ ಏನೋ ಕಿರಿಸ್ತಾ ಇದೆ. ನಿಮಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ. ಫುಲ್ ಹಂಗೆ ಸೈಲೆಂಟಾಗಿದೆ. ಕ್ಲೀನ್ ಮಾತ್ರ ಸೂಪರ್ ಡೂಪರ್ ಕ್ಲೀನ್ ಇದೆ ನೋಡಿ. ನಾಯಿ ಅಲಾವಿಲ್ಲ. ಬಟ್ ಇದು ಏನು ಗೊತ್ತಿಲ್ಲ, ಏನೋ ಬರೀತಾರೆ ಇಲ್ಲಿ. ಇದೇನಿದು? ಯಾವುದೋ ಹಳೆಯ ಕಾಲದ ಕಲ್ಲಿದೆ. ಜನರೆಲ್ಲ ಪೂಜೆ ಮಾಡ್ತಿದ್ದಾರೆ. ಜನ ಮರಳು, ಜಾತ್ರೆ ಮರಳು ಅಂತ ನಾವು ಒಂದು ಕೈ ಮುಗಿದು ಬಂದ್ಬಿಡೋಣ ಬನ್ನಿ. ಜಿಂಕೆ ಇದೆ, ಸಿಕ್ಕಾಪಟ್ಟೆ ಜಿಂಕೆಗಳಿದೆ. ಇದು ನೋಡಿದಾಗ ಏನು ಜ್ಞಾಪಕ ಬರ್ತಾಯಿದೆ ಗೊತ್ತಾ? ಸುಮಾರು ವರ್ಷ ಹಿಂದೆ ನಮ್ಮ ಧಾರವಾಡದಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ಝೂ ಅಂತ ಇತ್ತು. ಫ್ರೀ, ಅದು ಗೌರ್ಮೆಂಟ್ದು, ಫುಲ್ ಫ್ರೀ ಝೂ. ಇವಾಗೆಲ್ಲ ಹೋಗಿದೆ ಅದು. ಆ ಕಾಲದಲ್ಲಿ ಜಿಂಕೆ, ಚಿರತೆ ಎಲ್ಲ ಇತ್ತು. ಚಿರತೆ ಎಲ್ಲ ಇತ್ತು. ಇವಾಗ ಇಲ್ಲ ಅಂತ ಅದನ್ನು ತೆಗೆದುಬಿಟ್ಟಿದ್ದಾರೆ. ಅದನ್ನು ತೆಗೆದುಬಿಟ್ಟು ನಾವು ಫ್ಲವರ್ ಗಾರ್ಡನ್ ಥರ ಏನೋ ಮಾಡಿದ್ದಾರೆ ಅಂತ ಕೇಳಿದೆ ನಾನು. ನಂಗೆ ಅದೇ ಜ್ಞಾಪಕ ಬರ್ತಾಯಿದೆ ಇದು ನೋಡಿದರೆ. ಕ್ಯೂಟಾಗಿದೆ ಅದು ಜಿಂಕೆ ಮರಿ. ಅಷ್ಟು ದೂರ ಇದೆ. ಇಲ್ಲಿ ನೋಡಿ CCTV ಕ್ಯಾಮ್ರಾ, ಮಾನಿಟರ್ಡ್ ಫಾರ್ ಸೆಕ್ಯೂರಿಟಿ ಅಂತ ಇದೆ. ಅಂದರೆ ನಿಮ್ಮದು ಪರ್ಸ್ನಲ್ ಲೈಫು, ನಿಮ್ಮ ಮುಖ ಎಲ್ಲ ತೊಗೊಂಡು ತೋರಿಸಲ್ಲ. ಈ ಸೆಕ್ಯೂರಿಟಿಗೋಸ್ಕರ ಒಂದು ಕ್ಯಾಮ್ರಾ ಇಟ್ಟಿದ್ದೀವಿ ಅಂತ ಇದೆ. ಆ ಕ್ಯಾಮ್ರಾ ಇಲ್ಲಿದೆ ನೋಡಿ. ತುಂಬ ಸಖತ್ತಾಗಿದೆ ಗುರು ಇದು. ಕ್ಲೀನಾಗಿದೆ. ನಾನಿರೋ ಸಿಟಿ ಬಂದ್ಬಿಟ್ಟು ಇಟಾಕೋ. ಅಲ್ಲಿಂದ ಇಲ್ಲಿ ಬರೋದ್ರೆ ಒಂದು 8 ಕಿಲೋಮೀಟ್ರ್ ಸೈಕ್ಲಿಂಗ್. ಒಂದು ಬೆಟ್ಟ ಹತ್ಕೊಂಡು ಬರ್ಬೇಕಾಯ್ತು ಸೈಕಲಲ್ಲಿ. ಅವಾಗ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನಮ್ಮ ಟಾಟಾ ವಾಚಲ್ಲಿ ಟೈಮು 12:15 ಆಗ್ತಾ ಬರ್ತಾಯಿದೆ ಮಧ್ಯಾಹ್ನ. ಸೊ ಈ ಬೆಟ್ಟದ ಮೇಲೆ ಬಂದುಬಿಟ್ಟು ದೇವ್ರ ದರ್ಶನ ಮುಗಿಸ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಅಂತ ಪ್ಲ್ಯಾನ್ ಇದೆ ನಂದು. ಏನು ಕ್ಯೂ ರೀ ಇಲ್ಲಿ, ಬಾಬಾ ಸಿಕ್ಕಾಪಟ್ಟೆ ಕ್ಯೂ ಇದೆ. ಅಲ್ಲೆಲ್ಲ ಮೇಲೆಲ್ಲ ಇದು ಹಾಕಿದ್ದಾರೆ, ಪೇಪರ್ ಹಾಕಿದ್ದಾರೆ, ನಾವು ವಿಶ್ ಅಂತ ಹಾಕಿದ್ದಾರೆ. ಇಲ್ಲಿ ಡೋರ್ ಕ್ಲೋಸ್ ಆಗಿದೆ, ಏನೋ ಗೋಲ್ಡನ್ ಥರ ಇದೆ. ಅವ್ರು ಕ್ಲಾಪ್ಸು ಹೊಡೆದು ಪೂಜೆ ಮಾಡ್ತಾಯಿದ್ದಾರೆ. ಫುಲ್ಲು ಒಂದು ರೌಂಡ್ ಪ್ರದಕ್ಷಿಣೆ ಹಾಕೊಂಡು ಬನ್ನಿ. ಅದು ಹಳೇ ಕಾಲದ್ದು. ಮೇಲೆ ಬಂಗಾರ ಥರ ಏನೋ ಇದೆ. ಮೇಲೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಫುಲ್ಲು ಕಾಡು ಥರ ಇದೆ. ನೋಡಿ ಎಲ್ಲ ಕ್ಲಾಪ್ಸ್ ಹೊಡೆದು ಇದು ಮಾಡ್ತಾರೆ. ಅಲ್ಲಿ ಕಾಣ್ತಾ ಇದೆನಾ? ಇದು ಸುಮ್ಮನೆ ಯಾವುದೋ ಮನೇಲಿ ಇರೋದು ನ್ಯೂಸ್ ಪೇಪರ್ ತಂದು ಕಟ್ಟೋಂಗಿಲ್ಲ. ಅಲ್ಲಿ 100 ಜಪನೀಸ್ ಏನು ಅಂದರೆ ಇಂಡಿಯನ್ ರುಪೀಸ್ ಒಂದು 50 ರೂಪಾಯಿ ಅನ್ಕೊಳ್ಳಿ. ಅದು ಕೊಟ್ಟು ಒಂದು ಪೇಪರ್ ತೊಗೋಬೇಕು, ಅಲ್ಲಿ ವಿಶ್ ಬರೋದು ಈ ಥರ ಹಾಕಬೇಕು. ಇಲ್ಲೆಲ್ಲ ಹಾಕಿರ್ತಾರೆ ನೋಡಿ. ಇನ್ನೂ ಎಷ್ಟು ಚೆನ್ನಾಗಿದೆ ಇದು, ಸೂಪರಾಗಿದೆ. ನಾನು ಇವ್ರ ಜೊತೆ ಒಂದು ಫೋಟೋ ತೊಗೊಂಡೆ. ಹೆಂಗಿದ್ದಾರೆ ನೋಡಿ, ನಮಗೆ ವೆಲ್ಕಮ್ ಮಾಡೋಕ್ಕೆ ನಿಂತ್ಕೊಂಡಿದ್ದಾರೆ ಯಾರು. ಈ ಕಾಡಲ್ಲಿ ಏನು ಗೊತ್ತಾ, ಈ ಗಿಡ ನೋಡಿ ಹೆಂಗೆ ಸ್ಟ್ರೈಟಾಗಿದೆ, ಕಂಬ ಥರ. ಫುಲ್ ಕಂಬ ಥರದ ಸ್ಟ್ರೈಟ್ ಗಿಡಗಳು. ನಮ್ಮ ದಾಂಡೇಲಿಯಲ್ಲಿ ಇರ್ತಾರ ಕಾಡುಗಳು, ಆ ಥರ ಫೀಲಿಂಗ್ ಆಗ್ತಾಯಿದೆ ನನಗಿಲ್ಲಿ ನೋಡಿ. ಈ ಗಿಡಗಳು ನೋಡಿ, ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ ಕಮೆಂಟಲ್ಲಿ ಹೇಳಿ. ಏನೋ ಒಂದು ನೀವು ಒಂಥರ ಡಿಫ್ರೆಂಟ್ ಕಾಣ್ಬೋದಲ್ಲ ನಮ್ಮೂರಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿಗೆ. ಏನು ಗೊತ್ತಾಯ್ತಾ ನಾನು ಹೇಳ, ಹೃದಯವಂತರು ಇರ್ತಾರಲ್ಲ, ಹೃದಯವಂತರು ಅವರು ತಮ್ಮ ಹೃದಯನ ಇದ್ರ ಮೇಲೆ ಕೆತ್ತಿಲ್ಲ. ಇಲ್ಲಿ ಯಾರೂ ಕೆತ್ತಿಲ್ಲ ನೋಡಿ. ಐ ಲವ್ ಯು, ಯೂಲ ಅಂದರೆ ಯಾರನ್ನೂ ಇರ್ತಲ್ಲ. ಅವ್ರ ಹೆಸರು ಬಂದ್ಬಿಟ್ಟು ಐ ಲವ್ ಯು ಅಂತ ಹಾಕಿ ಎಲ್ಲ ಲವ್ ಮಾರ್ಕ್ ಹಾಕಿರ್ತಲ್ಲ. ಹೃದಯವಂತರು ನಮ್ಮ ದೇಶದಲ್ಲಿ ತುಂಬ ಇದ್ದಾರೆ ಹೃದಯವಂತರು. ಇಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ. ಹಾಗಾಗ್ಬಿಟ್ಟು ನೋಡಿ ಗಿಡ ಎಲ್ಲ ಕ್ಲೀನಾಗಿದೆ. ಹೊಡೆದು ಏನೋ ಮಾಡ್ತಾಯಿದ್ದಾರೆ. ಏನಿದು ಜನ ಮರಳು, ಜಾತ್ರೆ ಮರಳು. ನಾವು ಸುಮ್ಮನೆ ಅದು ಕೂಡ ನೋಡಿ ಸಿಸ್ಟಮೆಟಿಕ್ ಕ್ಯೂ ಅಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ. ಸುಮ್ಮನೆ ಬನ್ನಿ ನಾವು ಹಂಗೆ ಒಂದು ಜನ ಮರಳು, ಜಾತ್ರೆ ಮರಳು ಅಂತೇಳಿ ಒಂದು ಪೂಜೆ ಮಾಡ್ಕೊಂಡು ಬಂದ್ಬಿಡೋಣ. ಇಷ್ಟೇ ಅನಿಸುತ್ತೆ. ಮುಂದೆ ಒಳಗಡೆಲ್ಲ ಫಾರೆಸ್ಟ್ ಥರ ಏರಿಯಾ ಇದೆ, ದಟ್ಟ ಕಾಡಿದೆ ರೀ, ಸಖತ್ತಾಗಿದೆ ಕಾಡಿದು. ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಜನ ಎಲ್ಲ ಪೂಜೆ ಮಾಡಿ ಏನೋ ಗೊತ್ತಿಲ್ಲ ರೀ, ಸುಮ್ಮನೆ ನಾವು ಅವ್ರು ಹೆಂಗೆ ಮಾಡ್ತಾರೆ ಹಂಗೆ ಮಾಡೋದು. ನಮಗೂ ಸ್ವಲ್ಪ ಜಪನೀಸ್ ದೇವರೇ ನಮ್ಗೆ ಒಳ್ಳೇದು ಮಾಡಲಿ, ನಿಮಗೂ ಒಳ್ಳೇದು ಮಾಡಲಿ ಅಂತ ಬಿಟ್ಕೊಂಬರೋದು. ಇನ್ನೊಂದು ಸ್ನೇಹಿತರು ಅಬ್ಸರ್ವ್ ಮಾಡಿ, ಒಂದರ ಪೇಪರ್ ಕಪ್ಸು, ಪೇಪರ್ ಪ್ಲೇಟು ಅದೊಂದೊಂದು ಬಿದ್ದಿಲ್ಲ ನೋಡಿ ಇಲ್ಲಿ. ನೋಡಿ ಎಲ್ಲೊಂದು ಕಾಣುತ್ತೆ ನಮಗೆ, ಪೇಪರ್ ಪ್ಲೇಟ್ಸು, ಪೇಪರ್ ಕ್ಲಪ್ ಅದೂ ಇಲ್ಲ. ಈ ಗಿಡ ಇಲ್ಲಿ ಕಟ್ ಮಾಡಿದ್ರು ಕೂಡ ಇಲ್ಲಿ ಹೃದಯವಂತರು ಯಾರೂ ಇಲ್ಲ ನೋಡಿ. ಒಂದೊಂದು ಗಿಡದಲ್ಲಿ ನಾನು ಹೃದಯವಂತರನ್ನ ಮಾರ್ಕ್ ನೋಡಿಲ್ಲ. ಸಾಕಾಗಿದೆ ಇದು.
ಕ್ಲೀನಾಗಿ ಒಂದು ಕನ್ನಡ ಸಾಂಗ್ ಮಾಡಿ ಡಾನ್ಸ್ ಮಾಡೋದು ಚೆನ್ನಾಗಿದೆ, ಶೂಟಿಂಗ್ ಮಾಡೋದು ತುಂಬ ಚೆನ್ನಾಗಿದೆ ಇಲ್ಲಿ. ಒಂದು ಗಣೇಶ ಸಾಂಗ್ ಅದು ಯಾವುದೋ ಇದೆ ಅಲ್ರಿ ಇದು, ನೀನು ಹಿಂದೆಂದ ದಂದ ದಂದಾರಿ ದಂದ ದಂದಂದದೆ. ನೋಡಿ 2 ರೋಡ್ ಇದೆ. ಹಿಂಗೋದ್ರೆ ಸ್ಟ್ರೇಟ್ ಹೋದರೆ ಕಾರವಾರ ಬರುತ್ತೆ, ಹಿಂಗೋದ್ರೆ ಹಳ್ಳಿಯಾಳಿಗೆ ಹೋಗಿಬಿಟ್ಟು ಧಾರವಾಡ ಹೋಗ್ತಿರೋದು ನೀವು. ಗುಡಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ವಾಚ್ ಯುವರ್ ಸ್ಟೆಪ್ ಕಾಷನ್ ಇದೆ ಅಷ್ಟೇ ಇಂಗ್ಲೀಷಲ್ಲಿ ಬರಿದೆ, ಬೇರೆ ಏನೂ ಇಲ್ಲ ಇಂಗ್ಲೀಷಲ್ಲಿ, ಗೊತ್ತಾಗಲ್ಲ ಇಲ್ಲಿ ಏನಿದೆ ಅನ್ನೋದು. ಕೆಳಗಡೆ ಏನಿದೆ ಸುಮ್ಮನೆ ಜನ ಏನು ಹೋಗ್ತಾರೆ ಅವ್ರನ್ನ ಫಾಲೋ ಮಾಡೋದು, ಮತ್ತು ಹಂಗೆ ಅವ್ರು ಹೆಂಗೆ ವಾಪಸ್ ಬರ್ತಾರೆ ನಾವು ಹಂಗೆ ವಾಪಸ್ ಬರೋದು. ಬಟ್ ನಾವು ಕೂಡ ಕ್ಲೀನ್ ಮೇಂಟೈನ್ ಮಾಡಬೇಕಷ್ಟೆ. ನಾನು ತುಂಬ ಲಾಂಗ್ ಡಿಸ್ಟೆನ್ಸ್ ಅಂದ್ಕೊಂಡೆ ಇಲ್ಲೇ ಹತ್ರ ಇದೆ ರೀ ಅಂತ ದೂರ. ಇಲ್ಲೊಂದು ಏನೋ ಒಂದು ದೇವಸ್ಥಾನ ಥರ ಇದೆ, ಇಲ್ಲೊಂದು ಯಾವುದೋ ದೇವ್ರ ಥರ ಇದೆ, ಅದು ಪೂಜೆ ಮಾಡ್ಕೊಂಡು ಹೋಗ್ಬಿಡೋಣ. ಈ ಸಮಯ ಗಿಡ ನೋಡಿ ಹೆಂಗಿದೆ, ಇದು ಥರ ಸಾಗುವಾನಿ ಗಿಡ ಥರ ಇದೆ, ಹೆಂಗಿದೆ ಇದು. ಹೃದಯವಂತರು ಮಾತ್ರ ಇಲ್ಲ, ಅದೊಂದು ಒಳ್ಳೆ ಕೆಲಸ. ನಾನೇನಪ್ಪ ಇಲ್ಲೊಂದು ದೇವಸ್ಥಾನ ದೇವ್ರದ್ದು ನೋಡಿದರೆ ರೆಸ್ಟೋರೆಂಟ್ ಇದೆ, ಇಲ್ಲಿ ಕೂಡ ಸಾಕೆ ಎಲ್ಲ ಮಾಡ್ತಾಯಿದ್ದಾರೆ. ಆ ಥರ ಒಂದು ಸ್ನ್ಯಾಕ್ಸು, ಫಿಶ್, ಡ್ರೈ ಫಿಶ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇದೆ. ಹಂಗೆ ಈ ಪಕ್ಕ ಜನ ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಇಲ್ಲಿ ಹಿಂಗೆ. ಬಟ್ ಅವ್ರನ್ನ ಡೈರೆಕ್ಟಾಗಿ ಇದು ಮಾಡೋಕ್ಕೆ ಶೂಟ್ ಮಾಡೋಕ್ಕಾಗಲ್ಲ, ಇದಕ್ಕೆ ನಾನು ಮುಖ ತೋರಿಸ್ಕೊಂಬಿಟ್ಟು ಶೂಟ್ ಮಾಡಬೇಕಷ್ಟೆ. ಇಲ್ಲಿ ನೀರು ಥರ ಇದೆ. ಏನು ಕ್ಲಾರಿಟಿ ಇದ್ರೆ ಇದು ನೀರು, ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಸಖತ್ ಕ್ಲೀನಾಗಿದೆ ನೋಡಿ. ಮೀನಾಗಿದೆ ನೋಡಿ, ಕಲರ್ ಮೀನಾಗಿದೆ, ಬಚ್ಚಿಟ್ಕೊಂಡಿದೆ ಅದು ನೋಡಿ. ಸೂಪರಾಗಿದೆ ಅದು. ಇಲ್ಲಿನ ಜನ ಏನು ಮಾಡ್ತಾಯಿದ್ದಾರೆ ಇಲ್ಲಿ? ಇಲ್ಲೊಂದೇನೋ ನೀರು ಕುಡಿತಾರೆ, ಏನು ಮಾಡ್ತಾರೆ ಗೊತ್ತಾಗ್ತಾಯಿಲ್ಲ. ಅಲ್ಲಿ ಹಿಂದ್ಗಡೆ ಜರಿ ಬರ್ತಾಯಿದೆ, ಅದು ಜನ ಎಲ್ಲ ಕ್ಯೂಲ್ಲಿ ನಿಂತ್ಕೊಂಡು ನೀರು ಕುಡಿತಾಯಿದ್ರು. ಇದು ಗಿಡ ನೋಡಿ ಹೆಂಗೆ ಬಿದ್ದೋಗಿದೆ, ಇದಕ್ಕೆ ನೋಡಿ ಸಪೋರ್ಟ್ ಹೆಂಗೆ ಮಾಡಿದ್ದಾರೆ ನೋಡಿ. ಅಲ್ಲಿ ಬೆಟ್ಟದ ಮೇಲಿಂದ ಜರಿ ಬರ್ತಾಯಿದೆ, ಆ ಜರಿ ನೀರೆಲ್ಲ ಇಲ್ಲಿ ಬರ್ತಾಯಿದೆ. ಅದನ್ನು ಜನ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ನೀರು ಕುಡಿತಾಯಿದ್ರು. ನನಗೆ ಅಷ್ಟು ಪೇಷನ್ಸ್ ಇಲ್ಲ ರೀ, ಅಷ್ಟು ಉದ್ದ ಕ್ಯೂವಲ್ಲಿ ನಿಂತ್ಕೊಂಡು ಸುಮ್ಮನೆ ಬಂದುಬಿಟ್ಟೆ ನಾನು. ಈ ಹೂವು ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ನಾನು ಸುಮ್ಮನೆ ಪ್ಲಾಸ್ಟಿಕ್ ಅಂದ್ಕೊಂಡೆ, ಬಟ್ ಕ್ಲೀನಾಗಿ ಇದು ಮಾಡಿದೆ ನೋಡಿ. ಇಲ್ಲಿ ಸ್ಪ್ರಿಂಗ್ ವಾಟರ್ ಕಾಫಿ ಇದೆ, ಇದು ಕೋಲ್ಡ್ ಹಾಟ್ ಅಂತೆ. ಬನ್ನಿ ಒಂದು ಹಾಟ್ ತೊಗೊಳ್ಳೋಣ ನಾವು, ಸ್ಪ್ರಿಂಗ್ ವಾಟರ್. ಸೊ ವಾಟ್ ಯು ವಾಂಟ್ ಜಿಂಜರ್? ಓಕೆ, ಹಾಟ್ ಆರ್ ಕೋಲ್ಡ್? ಕೋಲ್ಡ್. ಅವ್ರಿಗೆ ಕೋಲ್ಡ್ ಬೇಕಂತೆ. ಸಿಕ್ಕಾಪಟ್ಟೆ ತಿಳಿದೆ ಬರೋದು, ಅದಕ್ಕೆ ಬಿಸಿ ಏನೋ ತೊಗೊಂಬರೋಣ. ಅಲ್ಲಿ ಅವರು ಇಂಗ್ಲೀಷಲ್ಲಿ ಮಾತಾಡಲ್ಲ, ಅದಕ್ಕೆ ಏನು ಮಾಡೋದು, ಒಂದು ಫೋಟೋ ತೊಗೊಂಬಿಡೋದು, ಫೋಟೋ ತೊಗೊಂಡು ತೋರಿಸ್ಬಿಡೋದು ನಮ್ಗೆ ಏನು ಬೇಕದು ಅನ್ನೋದು. ಐ ಟುಕ್ ಅ ಫೋಟೋ ಆ್ಯಂಡ್ ಐ ವಾಂಟ್ ಟು ಶೋ ವಾಟ್ ಐ ವಾಂಟ್. ಅವರಲ್ಲಿ ಇಟ್ಸ್ ಎ ಡಿಫಿಕಲ್ಟ್ ದ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಇಲ್ಲಿ ಕೂಡ ಕ್ಯೂವಲ್ಲಿ ನಿಂತ್ಕೋಬೇಕು. ಬನ್ನಿ. ベルが鳴って新緑したる梅ソーダはここに取りに来てください。もう全部受け取ってますかね。団子受け取った。みたらし4本。あ、いや大丈夫です。ನೋಡ್ತಾನೆ ಇಲ್ಲ ನಮಗೆ.じゃあみたらし4本お願いします。はい、お待ちください。はい、どうぞ。ホット。あ、ホットの甘酒ね。ホットジンジャー。ジンジャー。じゃあジンジャーエールね。はい、ホットの甘酒。Drink here. ジンジャーエール。 Drink here. I don't know. 900円。 Oh, 900. Okay. ホットジン。I take care of it. Okay. はい、1000お預かりします。 900ಕೊಟ್ಟೆ. 100円お返しします。 100 ವಾಪಸ್ ಕೊಟ್ಟರು. ジンジャーね。ジンジャーはこれが鳴ってぐるぐるってなったらここ取り来てもらって。Hot coffee? あ、ホットジンジャー。 No, cold ginger. あ、そうこれでそうここ来てもらって甘酒はそこ。 Oh, okay. So you have to wait for your ginger, and I'll grab my hot coffee. ಹಿಂಗಿದೆ ನೋಡಿದ್ದು. 1000円です。半食2本です。あ、おしゃいいんだけど。飛ぶほど美味しい。これどこで買うんやろ。 This is not coffee. This is something like a rice kind of like a ganji sweet. ನಾನು ಕಾಫಿ ಅಂತ ಕುಡಿದ್ರೆ ಬಿಸಿ ಕಾಫಿ ಅಂತ ಕುಡಿದ್ರೆ ಇದೇನು ರೀ ಹಿಂಗಿದೆ ಗಂತರ ರೈಸ್ ಗಂಜಿ ಥರ ಪಾಯಸ ಥರ ಇದೆ ಸ್ವೀಟ್ ಸ್ವೀಟಾಗಿ. ಏನೋ ಒಂದು ದೇವ್ರ ಪ್ರಸಾದ ಅಂತ ಕುಡಿಯೋದು. ಇದು ಹೆಂಗಂದರೆ ಅದು ಸಾಬುದಾನಿ ಕರೆಕ್ಟ್ ಸಾಬುದಾನಿ ಪಾಯಸ ಇದು. ಓ
ನೋಡಿ ಅವ್ರದ್ದು ಜಿಂಜರ್ ಬಂತು. Is it good? Okay. Ginger lemon, maybe ginger honey and some water, I think, right? Okay, good. ನಮ್ಮದು ಪಾಯಸ. ನೋಡಿ ಖಾಲಿ ಆಯಿತು. ಖಾಲಿ ಆದ ತಕ್ಷಣ ಅಲ್ಲಿ ಬಿಸಾಡೋಂಗಿಲ್ಲ, ಅಲ್ಲಿ ಇಡೋಂಗಿಲ್ಲ. ಹೆಂಗಂದರೆ ನೋಡಿ ಹೆಂಗೆ ಸಿಸ್ಟಮೆಟಿಕ್ ಇರುತ್ತೆ ನೋಡಿ ಇಲ್ಲಿ. ಇಲ್ಲಿ ಪ್ಲೇಟ್ಸ್ ಸಪ್ರೇಟ್ ಇಡಬೇಕು. ಸೊ ಇದನ್ನು ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದೆ ನೋಡಿ, ಇಲ್ಲಿ ಈ ಥರ ನೋಡಿ. ಮತ್ತೆ ಮೇಲೆ ಹತ್ತಾ ಇದ್ದೇವೆ ಈಗ. ಸ್ವಲ್ಪ ಸುಸ್ತಾಗ್ತಾ ಇದೆ. ಅದೇನು ಹತ್ತಿರ ಇದ್ದರೂ ತುಂಬ ಸ್ಟೀಪ್ ಇದೆ. ಅದೇ ಹೇಳ್ತಾರೆ ಇಲ್ಲಿ 100 yen ಕೊಟ್ಬಿಟ್ಟು ಆ ಚೀಟಿ ತೊಗೋಬೇಕು. ಚೀಟಿ ತೊಗೊಂಡು ಓದ್ಬಿಟ್ಟು ಅದನ್ನು ಇಲ್ಲಿ ಕಟ್ತಾರೆ ನೋಡಿ ಈ ಥರ. ಅವರು ಯಾರೋ ಒಬ್ಬರು ಜಸ್ಟ್ ಚೀಟಿ ತೊಗೊಂಡ್ರು ಓದ್ತಾ ಇದ್ದಾರೆ. ಇಲ್ಲಿ ಈ ಥರ ಎಲ್ಲ ಹಾಕಿದ್ದಾರೆ ನೋಡಿ. ಈ ಥರ ರಿಬ್ಬನ್ ಥರ ಕಟ್ಟಿದ್ದಾರೆ ಇದನ್ನು. ಇದೆಲ್ಲ ನೋಡಿದರೆ ನಮ್ಮ ಹತ್ರ ವಾಡೆ ಮನೆ ಥರ ಜ್ಞಾಪಕ ಬರ್ತಿದೆ. ಶಿರ್ಸಿ ಸಿದ್ದಾಪುರದಲ್ಲ ವಾಡೆ ಮನೆ ಇರ್ತಲ್ಲ, ಅದೇ ಜ್ಞಾಪಕ ಬರ್ತಾಯಿದೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇದಾದರೂ ಕಟ್ಟಿಗೆ ದಿನ ಮಾಡಿದರೆ ಎಷ್ಟು ಚೆನ್ನಾಗಿದೆ. ಇದೇನು ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ದೇವಸ್ಥಾನ ಇರಬೇಕು, ಏನೋ ಗೊತ್ತಾಗ್ತಾ ಇಲ್ಲ. ಇದು ಜಪ್ನೀಸ್ ಓದಕ್ಕೆ ಬರಲ್ಲ ರೀ. ಏನೋ ಲಕ್ಕಿ ಅಂತ ಏನೋ ಬರೀತಾರೆ, ಬಟ್ ಯಾರು ಜನ ಹೋಗ್ತಾ ಇಲ್ಲ, ಕ್ಲೋಸ್ ಆಗಿಬಿಟ್ಟಿದೆ. ಅದೇ ಇದ್ರಗಡೆ ಅಪೋಸಿಟ್ ಇರೋ ದೇವಸ್ಥಾನಕ್ಕೆ ಇಲ್ಲಿ ನೋಡಿ ಫುಲ್ ಕ್ಯೂ ಇದೆ, ರಶ್ ಇದೆ. ಬನ್ನಿ ಗುರು, ವಾಪಸ್ ಹೋಗೋಣ. ಲೆಟ್ಸ್ ಗೋ ಬ್ಯಾಕ್. ಯಾ, and you want to look around Kashima city? Yes, I wanted to go to, you know, Second Street? Second Street? Yeah. What is that Second Street? Like second hand. Yeah, shop. Oh, I don't know, but you can. It's available on the Google map. Yeah. Okay, let's go. No problem. Not so far from Transit. How many kilometers? 2 by car, right? You said the car because the bicycle routes will not. Yes. Yeah. ಇಲ್ಲಿ ನೋಡಿ ಎಷ್ಟೊಂದು ಯಾರು ದೇವಣಿಗೆ ಕೊಟ್ಟಿರ್ತಾರಲ್ಲ, ಅಲ್ಲ ಡೊನೇಷನ್ ಮಾಡಿರ್ತಾರಲ್ಲ, ಅವ್ರ ಹೆಸರು ಹಾಕಿದಾರೋ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ ಫುಲ್ ಅದೇ ಇದೆ. ಓ ನೋಡಿ ಎಷ್ಟೊಂದು ಜನ ಹೆಸರಿದೆ ಇದರಲ್ಲಿ. ಯಾವುದೋ ಜಾಗ ಖಾಲಿ ಇದೆ. ನಿಮ್ದೇನು ಹೆಸರು ಹಾಕ್ಬೇಕಾದ್ರೆ ಹೇಳಿ, ದುಡ್ಡು ಕೊಟ್ಟು ಹೆಸರು ಹಾಕ್ಸೋಣಂತೆ. ಯಾರು ಇಂಟ್ರೆಸ್ಟ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ, ನಿಮ್ಮ ಹೆಸರು ಹಾಕ್ಸೋಣ. ಇಲ್ಲಿ ನೋಡಿ ಇಲ್ಲೊಂದಿದೆ. ಮಧ್ಯಮದಲ್ಲಿ ಗ್ಯಾಪ್ ಏನಕ್ಕೆ ಗೊತ್ತಿಲ್ಲಪ್ಪ ಇದು. ಬಾಬೋ, ಇದನ್ನು ಫುಲ್ಲೇ ಆಗಿಲ್ಲ, ಮತ್ತು ಅಲ್ಲಿ ಹೊಸದಾಗಿ ಇನ್ನೂ ಫ್ರೇಮ್ ಆಗ್ತಾಯಿದ್ದಾರೆ. ಅದೇ ಅರ್ಥ ಆಗ್ತಾ ಇಲ್ಲ. ಸ್ನೇಹಿತರೆ, ಇಲ್ಲಿಗೆ ಇದು ಜಪನೀಸ್ ಕಶಿಮಾ ದೇವಸ್ಥಾನದ ಕಥೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಏನೋ ಎನಿ ಕ್ವಶನ್ಸ್ ಇರಿ, ಡೌಟ್ ಇದ್ದರೆ ನನಗೆ ಕೇಳಿ, ನಾನೇ ಆನ್ಸರ್ ಮಾಡ್ತೀನಿ. ಅಲ್ಲಿ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್.